ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹೆಲ್ಲದೆಂದಲೂ ಸಾಧ್ಯ ಇಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 67ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 67:1. ದೇವರೇ, ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೂಡ ಯಾವ ರೀತಿ ಪ್ರಾರ್ಥಿಸಬೇಕಂದ್ರೆ, ದೇವರೇ, ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಅಂದರೆ 3 ಗಂಟೆಯಿಂದ 5 ಗಂಟೆಯ ಒಳಗಡೆ ಎದ್ದು ಆ ಒಂದು ಮಾಡಿದ ಪ್ರಾರ್ಥನೆಯು ಅಂದರೆ ದೇವರಿಗೆ ಪ್ರೀತಿಯಾಗಿದ್ದು, ನಮ್ಮ ಶುದ್ಧ ಹೃದಯ ಶುದ್ಧ ಮನಸ್ಸಿನಿಂದ ದೇವರು ಮೆಚ್ಚುವಂತೆ ಮಾಡಿದಂಥ ಪ್ರಾರ್ಥನೆ ಅದು ಪರಲೋಕ ಅಂದರೆ ವೈಕುಂಠ ಕೈಲಾಸವನ್ನು ಮುಟ್ಟುತ್ತದೆ ಅಂತೇಳಿ. ಹಾಗೆ ನಾವು ಕೂಡ ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ಅಂದರೆ ಕನಿಷ್ಠ ಪಕ್ಷ 5 ಗಂಟೆ. ಆದರೆ ಒಂದು ವೇಳೆ ಆರೋಗ್ಯ ಸರಿಯಿಲ್ಲ ಇದ್ದರೆ ಹೇಳೋಕ್ಕಾಗೋದಿಲ್ಲ, ಮಲಗಿದಲ್ಲಿ ಕೂಡ ಪ್ರಾರ್ಥನೆ ಮಾಡಬಹುದು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಅದು ದೇವರಿಗೆ ಕೂಡ ಗೊತ್ತಿದೆ. ಆದರೆ ಆದಷ್ಟು ನಾವು ಪ್ರಯತ್ನ ಮಾಡಬೇಕು, ಬಹಳ ತಡವಾಗಬಾರದು. ಎದ್ದು, ದೇವರೇ, ಈ ದಿವಸ ಕೂಡ ನಮ್ಮನ್ನು ನೀನು ಆಶೀರ್ವದಿಸು, ಕಟಾಕ್ಷಿಸು, ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಪ್ಪ, ನಿನ್ನ ಪ್ರೀತಿಯಲ್ಲಿ ನಡೆಸುವಂತ ನಾವು ಪ್ರತಿ ದಿವಸ ಬೆಳಿಗ್ಗೆ ಎದ್ದ ಹಾಗೆ ಮೊದಲು ನಾವು ದೇವರಲ್ಲಿ ಮಾತನಾಡಬೇಕು. ಸರ್ವ ಸೃಷ್ಟಿಕರ್ತನಾದ ದೇವರು, ಯಾವುದೇ ಫೋಟೋ ಬೇಕಾಗಿಲ್ಲ, ಯಾವ ಮೂರ್ತಿ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಕಣ್ಣು ಮುಚ್ಚಿಕೊಂಡು ತಲೆಯನ್ನು ತಗ್ಗಿಸಿ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಪ್ರಾರ್ಥಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆಮೇಲೆ ಪ್ರತಿ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥದ್ದು. ಎದ್ದು ತಿರುಗಾಡೋದು, ಅವರಿಗೆ ಫೋನ್ ಮಾಡೋದು, ಇವರಿಗೆ ಫೋನ್ ಮಾಡೋದು, ಬೇರೆ ವಿಷಯ ಮಾತಾಡೋದು, ಹಣದ ವಿಷಯ ಮಾತಾಡೋದು, ಯಾವುದೇ ಬೇರೆ ವಿಷಯ ಮಾತಾಡಲು ಹೋಗಬಾರದು. ಆರೋಗ್ಯ ಸರಿ ಇದ್ದರೆ ಮೊಣಕಾಲು ಹಾಕಿ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಅಂದರೆ ಪರಲೋಕ ಕೈಲಾಸದ ಆಕಾಶದ ಕಡೆ ಕೈ ಎತ್ತಿ ತಲೆಯನ್ನು ತಗ್ಗಿಸಿ ಕಣ್ಣನ್ನು ಮುಚ್ಚಿ ದೇವರಲ್ಲಿ ಪ್ರಾರ್ಥಿಸುವಂಥದ್ದು. ದೇವರ ನಾಮಕ್ಕೆ ದೇವರೇ, ಈ ದಿವಸ ಕೂಡ ನಮ್ಮನ್ನು ನಿನ್ನ ಪ್ರೀತಿಯಲ್ಲಿ ನಡೆಸುವ, ಆಶೀರ್ವದಿಸು, ವಿಶೇಷವಾದ ಜ್ಞಾನ ದೃಷ್ಟಿ ಕೊಟ್ಟು ನಡೆಸಪ್ಪ. ನಿನ್ನನ್ನು ಬಿಟ್ಟು ಏನು ಮಾಡಲಾಗದು, ನನಗಿರುವುದೆಲ್ಲವೂ ನಿನ್ನದೇ ಸ್ವಾಮಿ ಅಂತೇಳಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ತಂದೆ ತಾಯಿ ಮಕ್ಕಳಿಗೆ, ಮಕ್ಕಳು ತಂದೆ ತಾಯಿಯರಿಗೆ ಈ ರೀತಿ ಪ್ರಾರ್ಥಿಸತಕ್ಕದ್ದು. ಒಂದು ವೇಳೆ ರೋಗಿ ಆದರೆ ಹೇಳೋಕ್ಕಾಗದ್ರೆ ಕೂತುಕೊಂಡು, ಮಲ್ಕೊಂಡು, ನಿಂತುಕೊಂಡು ಕೂಡ ಪ್ರಾರ್ಥನೆ ಮಾಡಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಮೊಣಕಾಲು ಹಾಕಿ 2 ಕೈಯನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸೋದು, ಅದು ಸಂಪೂರ್ಣ ನಾವು ಆರೋಗ್ಯ ಸರಿ ಇದ್ದರೆ ಶರಣಾಗುವಂತೆ, ಅದು ದೇವರಿಗೆ ಗೊತ್ತಿದೆ. ಆದರೆ ಸ್ತ್ರೀಯರು ಪ್ರಾರ್ಥಿಸುವಾಗಲೂ ಕೂಡ ಮೊಣಕಾಲು ಹಾಕಿ 2 ಕೈಯನ್ನು ಎದೆಯ ಮುಂದೆ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡಬೇಕು. ಸ್ತ್ರೀಯರು ದಯವಿಟ್ಟು ಕೈ ಎತ್ತಿ ಪ್ರಾರ್ಥಿಸಲು ಹೋಗಬಾರದು. ಇದನ್ನು ಹಿಂದೆ ಕೂಡ ನಾನು ದೇವರ ನಾಮದಲ್ಲಿ ನಿಮಗೆ ಬಹಳ ಸಲ ತಿಳಿಸಿದ್ದೇನೆ. ಅದರ ಅರ್ಥವೇ ಬೇರೆ ಇದೆ. ಆದ್ದರಿಂದ ದಯವಿಟ್ಟು ಕೈಯನ್ನು ಮೇಲಕ್ಕೆತ್ತಬೇಡಿ. ಎದೆಯ ಮುಂದೆ 2 ಕೈಗಳನ್ನು ಜೋಡಿಸಿ ಯಾಚನಾಪೂರ್ವಕವಾಗಿ ಪ್ರಾರ್ಥನೆ ಮಾಡಿ. ಸ್ತ್ರೀಯರ ತಲೆಯಲ್ಲಿ ಮುಸುಕು ಹಾಕಲೇಬೇಕು. ಒಂದು ಕೂದಲು ಕೂಡ ಹೊರಗಡೆ ಕಾಣಬಾರದು. ಪ್ರಾರ್ಥನೆ ಸಮಯದಲ್ಲಿ, ಬೈಬಲ್ ಓದುವ ಸಮಯದಲ್ಲಿ, ದೇವರ ವಿಷಯವನ್ನು ಮಾತಾಡುವ ಸಮಯದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರಿಂದ ಬಂದ ನಿಯಮವಾಗಿದೆ. ಒಂದು ವೇಳೆ ಸ್ತ್ರೀಯರು ಮುಸುಕು ಹಾಕೊಳ್ಳದಿದ್ದರೆ ತನ್ನ ಗಂಡನಿಗೂ ದೇವದೂತರಿಗೂ ಅವಮಾನ ಮಾಡಿದ ಹಾಗೆ ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮನ ಭಗವಂತನ ಮಾತಾಗಿದೆ ಇದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 2ನೇ ವಚನ 67:2. ಇದರಿಂದ ಭೂಲೋಕದಲ್ಲಿ ನಿನ್ನ ಪರಿಪಾಲನೆ ಮಾರ್ಗವು
ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ನೋಡಿ, ನಾವು ಹಾಗೆ ಪ್ರಾರ್ಥಿಸಿದಾಗ ಅಲ್ಲಿ ಏನಾಗ್ತದೆ, ಇಡೀ ಭೂಲೋಕದಲ್ಲಿ ದೇವರ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ದೇವರು ಯಾವ ರೀತಿ ನಡೀಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾರೆ. ಅದು ಮಾತ್ರ ಅಲ್ಲ, ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗುವುದು. ಎಲ್ಲ ಜನಗಳು ಅವರು ಇವರು ಯಾವಂತರ ಮನು ಕೊಳಕೆ ಪ್ರತಿಯೊಬ್ಬರನ್ನ ಸೃಷ್ಟಿಕರ್ತನಾದ ದೇವರನ್ನು ಅರಿತುಕೊಂಡು ಈಗಾಗಲೇ ಹೇಳಿದಾಗೆ ಪ್ರಾರ್ಥಿಸುವುದಾದರೆ, ಬೆಳಿಗ್ಗೆ ಎದ್ದು ಮೊದಲ ಸ್ಥಾನವನ್ನು ದೇವರಿಗೆ ಕೊಡುವುದಾದರೆ ಖಂಡಿತವಾಗಿಯೂ ಶಾಂತಿ, ಸಮಾಧಾನ, ಆರೋಗ್ಯ, ರಕ್ಷಣೆ, ವಿಶೇಷವಾದ ಜ್ಞಾನವನ್ನು ದೇವರು ಕೊಟ್ಟು ನಡೆಸೋರಾಗಿದ್ದಾರೆ. 10 ದಶಾಜ್ಞೆಗಳಿಗೂ ನಾವು ವಿಧೇಯರಾಗಿ ನಡೆಯುವಂತೆ ಆಶೀರ್ವಾದವನ್ನು ಮಾಡ್ತಾರೆ. ಒಂದು. ಎರಡನೇ ವಿಷಯ ಏನಪ್ಪ ಅಂದರೆ, ದೇವರಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಇಲ್ಲದ್ರೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಲಿಲ್ಲ ಅಂದರೆ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಬೆಲೆ ಸಿಕ್ಕುವುದಿಲ್ಲ. ಕಡೆಗೆ ದೇವರನ್ನು ದೂಷಣೆ ಮಾಡುವುದು ಬೇಡ. ಅದುವೇ 10 ದಶಾಜ್ಞೆಗಳು. ವಿಗ್ರಹಾರಾಧನೆ, ಮಾಟ, ಮಾಯ, ಮಂತ್ರ, ಅಪೂಜೆ, ಪುಸ್ಕಾರ ಮಾಡುವಂಥದ್ದು, ದೇವರನ್ನು ತಿಳ್ಕೊಂಡು ಮನುಷ್ಯರ ಕಾಲಿಗೆ ಬೀಳುವಂಥದ್ದು, ಮಾಯಮಂತ್ರ ಮಾಡುವಂಥದ್ದು, ಅಲ್ಲಿಗೆ ಇಲ್ಲಿ ಹೋಗುವಂಥದ್ದು, ವಿಗ್ರಹಾರಾಧನೆ ಮಾಡುವಂಥದ್ದು, ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಡುವಂಥದ್ದು, ಇದೆಲ್ಲ ಮಹಾ ದೊಡ್ಡ ತಪ್ಪು. ಆಣೆ ಹಾಕುವಂಥದ್ದು, ಗಂಡ ಇರಲಿ, ಹೆಂಡತಿ ಇರಲಿ, ಮಕ್ಕಳು ಇರಲಿ, ತಂದೆ ತಾಯಿಗಳಿರಲಿ, ಮನೆ ಮೇಲೆ, ಸೂರ್ಯ ಚಂದ್ರ, ಆಕಾಶದ ಮೇಲೆ, ಭೂಮಿಯ ಮೇಲೆ ಆಣೆ ಹಾಕುವಂಥದ್ದು ಕೂಡ ಇದನ್ನು ಮಾಡೋಕ್ಕೆ ಹೋಗಬಾರದು. ಸತ್ಯವನ್ನೇ ನುಡಿಯಬೇಕು. ನಂಬಿದರೆ ನಂಬಲಿ, ಬಿಟ್ಟರೆ ಬಿಡಲಿ. ಹಾಗೆ ಯಾವುದೇ ಕಾರಣಕ್ಕೂ ದೇವರ ಕೆಟ್ಟ ಹೆಸರನ್ನು ತರಬಾರದು. ದೇವರ 7ನೇ ದಿವಸ ಶನಿವಾರ ದಿವಸ, ಸಬ್ಬತ್ ದಿವಸ, ಪ್ರತಿ ಶನಿವಾರ ದಿವಸ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಮಕ್ಕಳಿಗೂ ಕೂಡ ಕಳಿಸಿಕೊಡಬೇಕು. ಶನಿವಾರ ಎಲ್ಲ ದಿವಸವೂ ವಿಶೇಷವಾದ ದಿವಸವೇ. ಶನಿವಾರ ಮತ್ತು ವಿಶೇಷವಾದ ದಿವಸ. ಕದಿಯೋದು, ಸುಳ್ಳು ಹೇಳೋದು, ಸೋಳೆತನದ ವ್ಯಭಿಚಾರ, ಮೋಸ ಮಾಡೋದು, ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಆಸ್ತಿ ಪಾಸ್ತಿ ಅನ್ಯಾಯಕ್ಕೆ ಎಸ್ತುಕೊಳ್ಳೋದು, ಬಡ್ಡಿಗೆ ದುಡ್ಡುಕೊಳ್ಳೋದು, ಬಡ್ಡಿಗೆ ಬೆಳ್ಳಿ ಬಂಗಾರ, ಆಸ್ತಿ ವಾಹನ ಮನೆಗಳನ್ನು ಅಡವಿಟ್ಟುಕೊಳ್ಳೋದು, ಸರಿಯಾಗಿ ಸಂಬಳ ತಗೊಂಡು ದುಡಿಯದೇ ಇರುವಂಥದ್ದು, ದುಡಿಸಿಕೊಂಡು ಸಂಬಳ ಕೊಡದೇ ಇರುವಂಥದ್ದು, ಬಡಬಗ್ಗರಿಗೆ ಹಿಂಸೆ ಕೊಡುವಂಥದ್ದು, ಕದಿಯೋದು, ಇದೆಲ್ಲವೂ ಬಹಳ ತಪ್ಪು. ಇದಕ್ಕೆಲ್ಲ ಸರಿಯಾಗಿ ದೇವರಿಂದ ಬರುವಂಥ ಶಿಕ್ಷೆಯಾಗಿದೆ. ಹೊಡೆಯೋದು, ಮಾಡಿಯೋದು, ಹೆಂಡತಿ ಹೊಡೆಯೋದು, ಮಕ್ಕಳಿಗೆ ಹೊಡೆಯೋದು, ತಂದೆ ತಾಯಿಗೆ ಹೊಡೆಯೋದು, ಅಥವಾ ಅತ್ತೆ ಮಾವಂದರು ಸೊಸೆಂದರನ್ನು ಕೀಳಾಗಿ ಕಾಣುವುದು, ಸೊಸೆಂದರು ಅತ್ತೆಂದರನ್ನು ಕೀಳಾಗಿ ಕಾಣುವುದು, ಗಂಡ ಹೆಂಡತಿಯರ ಬಗ್ಗೆ ಅಸಮಾಧಾನ, ನೆರೆಕರೆಯವರ ಬಗ್ಗೆ ಅಸಮಾಧಾನ, ಇದೆಲ್ಲ ಮಾಡೋಕ್ಕೆ ಹೋದರೆ ಅವರಿಗೆ ಅಂಥದ್ದು ಸರಿಯಾದ ಶಿಕ್ಷೆಗೆ ಅವರು ಒಳಪಟ್ಟೇ ಪಡುತ್ತಾರೆ. ಅಂಥದ್ದನ್ನು ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದ. ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಆಶೀರ್ವಾದ ಪಡೆಯಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 3ನೇ ವಚನ 67:3, ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೇಗೆ ನಾವು ಇಡೀ ಪ್ರಪಂಚಕ್ಕಾಗಿ ಪ್ರಾರ್ಥಿಸಬೇಕು. ದೇವರೇ, ಎಲ್ಲರನ್ನೂ ನೀನು ಪ್ರೀತಿಸಪ್ಪ, ಎಲ್ಲರೂ ಆಶೀರ್ವದಿಸಲು, ಎಲ್ಲರ ಬಾಯಲ್ಲಿ ನಿನ್ನ ನಾಮ ಹೊರಟು ಬರುವಂತಾಗಲಿ. ನಿನ್ನ ಪ್ರೀತಿ ಏನಿದೆಯೋ ಅದುವೇ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಿನ್ನ ಚಿತ್ತ ನೆರವೇರಲಿ. ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಇಳಿದು ಬರಲೆಪ್ಪ. ಭೂಲೋಕವನ್ನು ಶುದ್ಧಗೊಳಿಸುವಂತ ನಾವು ಇಡೀ ಭೂಲೋಕದ ಜನಗಳಿಗಾಗಿ ಪ್ರಾರ್ಥಿಸಬೇಕು. 4ನೇ ವಚನ 67:4, ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ ಭೂ ಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ. ನೋಡಿ, ಸಮಸ್ತ ದೇಶಗಳನ್ನು ನೀತಿಯಿಂದ ಆಳಿಕೆ ಮಾಡುವುದು ಯಾರು? ದೇವರು. ಇಡೀ ಪ್ರಜೆಗಳನ್ನೇ ಸಾಕುತ್ತಿರುವವರು ಯಾರು? ದೇವರೇ. ನೋಡಿ, ಭೂಮಿಯನ್ನು ಸೃಷ್ಟಿ ಮಾಡಿದವರು, ಭೂಮಿಯಲ್ಲಿ ಇರುವಂಥದ್ದು ಎಲ್ಲವೂ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ, ಭೂಮಿಯಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ವ್ಯವಸಾಯಗಳು, ಅಂದರೆ ಮರಗಳು, ಹಣ್ಣು ಹಂಪಲು, ಬಳ್ಳಿಗಳನ್ನು, ಭೂಮಿಯ ಒಳಗಡೆ ನೀರು, ಕಬ್ಬಿಣ, ಆಮೇಲೆ ಉಪ್ಪು, ಪೆಟ್ರೋಲು, ಇಂಥ ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಆಕಾಶದಲ್ಲಿ ವಿಮಾನ ಹಾರಾಡುವಾಗ ಮಾಡಿದ್ದಾರೆ. ಭೂಮಿಯ ನೀರಿನ ಮೇಲೆ ಹಡಗು ಹೋಗುವಾಗೆ ಮಾಡಿದ್ದಾರೆ. ಇದೆಲ್ಲ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾರೆ. ಮನುಷ್ಯರಿಗೆ ಬೇಕಾಗಿದ್ದೇ ಎಲ್ಲವನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಆಗ ಇದೆಲ್ಲವನ್ನು ಮಾಡಿದ್ದು ಯಾರು? ದೇವರು.
ಕಾರಣ ದೇವರು ಸೃಷ್ಟಿ ಮಾಡಿದಂಥ ಪ್ರಜೆಗಳಿಗೋಸ್ಕರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಪ್ರತಿಯೊಬ್ಬರಿಗೆ ವಿಶೇಷವಾದ ಜ್ಞಾನವನ್ನು ಕೊಡಪ್ಪ. ನಿನ್ನನ್ನು ಅರ್ಥಕೊಂಡು ಪ್ರತಿಯೊಬ್ಬರು ನಿನ್ನನ್ನು ಆನಂದಭೂಷವಾಗಿ ಮಾಡಿ ಕೃತಜ್ಞತಾ ಸ್ತುತಿ ಎಂಬ ಸರ್ವ ಹೋಮಗಳನ್ನು ಸಮರ್ಪಿಸುವಂತೆ ಮಾಡು. ಪ್ರತಿಯೊಬ್ಬರಿಗೂ ವಿಶೇಷವಾದ ಜ್ಞಾನವನ್ನು ಕೊಡು. ಇಡೀ ಭೂಲೋಕವೇ ನಿನ್ನ ಸಾಕ್ಷಿಗಳಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ಇಡೀ ಲೋಕಕ್ಕಾಗಿ. 5ನೇ ವಚನ 67. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೋಡಿ, ಮತ್ತೊಂದು ಸಲ ಎಲ್ಲ ಜನಗಳು ಕೀರ್ತಿಸುವಂತಾಗಲಿ ಅಪ್ಪ. ಆಗಲೇ ಹೇಳಿದ ಹಾಗೆ ವಿಗ್ರಹಧನೆ, ಮಾಯಾ, ಮಂತ್ರ, ಮನುಷ್ಯರನ್ನ ದೇವರು ಅಂತೇಳಿ ಕಾಣುವಂಥದ್ದು, ವಿಗ್ರಹಗಳಿಗೆ ಪೂಜೆ ಮಾಡಿ ಪುರಸ್ಕಾರ ಮಾಡುವಂಥದ್ದು, ಎಷ್ಟೆಷ್ಟು ಹಣ ಕೊಡುವಂಥದ್ದು ನಿಲ್ಲಲಿ. ನಿನ್ನ ಸತ್ಯವನ್ನು ಅರಿತುಕೊಂಡು ಪ್ರೀತಿಸುವಂತಾಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ. ಭೂಮಿಯು ಒಳ್ಳೆ ಬೆಳೆಯನ್ನು ಕೊಟ್ಟಿರುತ್ತದೆ. ನಮ್ಮ ದೇವರೇ ನಮ್ಮನ್ನು ಆಶೀರ್ವದಿಸುವನು. ನೋಡಿ, ಭೂಮಿಯಲ್ಲಿ ಒಳ್ಳೆ ಬೆಳೆ ಬರಬೇಕಾದ್ರೂ ಕೂಡ ದೇವರ ಆಶೀರ್ವಾದ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಆದರೆ ಇವತ್ತೇನಾಗ್ತದೆ, ನಾನಾ ಥರದ ಕಾಯಿಲೆಗಳು, ಭೂಮಿಗೆ ಮಳೆ ಇಲ್ಲ, ಸರಿಯಾಗಿ ಮಳೆ ಇಲ್ಲದೆ ಹಾಳಾಗಿ ಹೋಗ್ತದೆ. ನಾನಾ ಥರ ಹುಳ ಹುಪ್ಪಟಗಳು, ಕ್ರಿಮಿಕೀಟಗಳು. ಕಾರಣ ಯಾಕೆ? ಮನುಷ್ಯರು ಮಾಡಿದಂಥ ಅನ್ಯಾಯಗಳು. ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ವಿಗ್ರಹಾರಾಧನೆ, ಆ ದೇವರು ಈ ದೇವರು, ಆ ಅಮ್ಮ ಈ ಅಮ್ಮ, ಆ ಋಷಿಮುನಿಗಳು ಈ ಋಷಿಮುನಿಗಳು, ಅವನು ದೇವರು ಇವನು ದೇವರು ಅಂತ ಮನುಷ್ಯರ ಕಾಲಿಗೆ ಬೀಳುವಂಥದ್ದು. ದೇವರಿಗೆ ಕೊಡುವಂಥ ಬೆಳೆಯನ್ನು ಮನುಷ್ಯರಿಗೆ ಮಣ್ಣಿನಿಂದ, ಮರದಿಂದ, ಕಬ್ಬಿಣದಿಂದ, ಸ್ಟೀಲಿನಿಂದ, ಬೆಳ್ಳಿಯಿಂದ, ಬಂಗಾರ ಮಾಡಿದ ವಿಗ್ರಹಗಳಿಗೆ ಹೋಗಿ ಕೈ ಮುಗಿಯುವಂಥದ್ದು, ಅದಕ್ಕೆ ಅಡ್ಡ ಬೀಳುವಂಥದ್ದು, ಅದಕ್ಕೆ ಪೂಜೆ ಪುರಸ್ಕಾರ ಮಾಡುವಂಥದ್ದು, ಇದು ದೊಡ್ಡ ಕೋಪವಾಗಿದೆ. ಇವತ್ತು ಬಂಗಾರ, ಅದು ಎಷ್ಟೇ ಟನ್ ಬಂಗಾರದಲ್ಲಿ ಒಂದು ದೇವರನ್ನ ಮಾಡಲಿ, ಅದಕ್ಕೆ ಪೂಜೆ ಮಾಡಲಿ, ನೋಡೋಣ ಅದು ಮಾತಾಡಲಿ, ಮೂಗಿದೆ ಉಸಿರಾಡ್ತದ, ಬಾಯಿ ಇದೆ ಮಾತಾಡ್ತದ, ತುಟಿ ಇದೆ ಅದರ ಬಾಯಿಯಲ್ಲಿ ಸ್ವರ ಬರ್ತದ, ಕೈ ಇರ್ತದೆ ಕೊಡ್ತದ, ತೆಕೊಳ್ತದ, ಕೈಯನ್ನು ಅಲ್ಲಾಡಿಸ್ತದ, ಇಲ್ಲ ತಲೆ ಅಲ್ಲಾಡಿಸ್ತದ, ಕಾಲಿದೆ ನಡೀತದ, ಹೋಗ್ತದ, ಬರ್ತದ, ಏನು ಮಾಡೋದಿಲ್ಲ. ಅದು ಯಾವುದಕ್ಕೆ ಸಂಬಂಧ? ಬಾಯಿ ಬರದ ಮೂಗ ಒಂದು ದೇವರಾಗಿದ್ದಾರೆ. ಅದು ಮನುಷ್ಯ ಮಾಡಿದ ದೇವರು. ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಮನುಷ್ಯ ಮಾಡಲು ಸಾಧ್ಯವಿದೆಯೋ? ಸಾಧ್ಯವೇ ಇಲ್ಲ. ಹಾಗಿರುವಾಗ ನಾವು ಅವತ್ತು ಇವತ್ತು ಎಂದೆಂದೂ ಜೀವಂತವಾಗಿರುವ ದೇವರು, ಇವತ್ತು ಮನುಷ್ಯರೊಂದಿಗೆ ಮಾತನಾಡುತ್ತಿರುವಂಥ ದೇವರು. ಆ ದೇವರನ್ನು ಪ್ರಾರ್ಥಿಸಿದಾಗ ಮಾತ್ರ, ದೇವರಿಂದ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿದರೆ ಮಾತ್ರ ಇವತ್ತು ಭೂಮಿಯಲ್ಲಿ ಒಳ್ಳೆ ಬೆಳೆ ಬರಲು ಸಾಧ್ಯ. ನೋಡಿ, ಮಳೆ ಬಂದೇ ಹಾಳಾಗ್ತದೆ, ಬಿಸಿಲು ಬಂದೇ ಹಾಳಾಗ್ತದೆ, ನಾನಾ ರೀತಿ ಕಾಯಿಲೆ ಕಸಗಳು, ಬೆಳೆಗಳು ಬರುವುದಿಲ್ಲ. ಆಳಿಗಳು, ಮಳೆಗಳು, ದನಗಳಿಗೆ ದೊಡ್ಡ ರೋಗ, ಮನುಷ್ಯನಿಗೆ ಗುಣವಾಗದಂಥ ದೊಡ್ಡ ದೊಡ್ಡ ಕಾಯಿಲೆಗಳು, ಇದೆಲ್ಲ ಬರುವುದು ದೇವರಿಗೆ ವಿರುದ್ಧವಾಗಿದ್ದಾಗ ಶಾಪ. ಇದು ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಮೊದಲೇ ಇದನ್ನು ತಿಳಿಪಡಿಸಿದ್ದಾರೆ. ಆದ್ದರಿಂದ ದೇವರಿಗೆ ನಮಗೆ ದೇವರು ಆದುಕೊಂಡವರ ಮುಖಾಂತರ ಸತ್ಯವನ್ನು ತಿಳಿಸಿದಾಗ ನಾವು ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಬೇಕು. ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನಿಗೆ, ಯೇಸು ಕ್ರಿಸ್ತನಿಗೆ, ಎಲ್ಲ ಹಕ್ಕರಿಗೆ ಒಂದೇ ಒಂದು ಬೆಲೆ, ಒಂದೇ ಒಂದು ಮಾರ್ಗದಲ್ಲಿ ನಾವು ನಡೆದರೆ ಮಾತ್ರ ಖಂಡಿತವಾಗಿ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯದಲ್ಲಿ ಜೀವಿಸಬಹುದು. ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾನೆ. ಆಗಲಿ ಇದು ಪ್ರಶ್ನೆ ಬರ್ತದೆ, ಯಾಕೆ ನಮಗೆ ಇಷ್ಟ ನಾವು ಮಾಡ್ತಾ ಇದ್ದೀವಿ, ಯಾಕೆ ಇಷ್ಟು ಕಷ್ಟ ಅಂತ. ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಿ ಹೋಗಿರ್ತೇವೆ. ನಾವು ತಿಳಿದು ತಪ್ಪು ಮಾಡಿರ್ತೇವೆ. ತಿಳಿಯದೆ ತಪ್ಪು ಮಾಡಿದರೆ ಸ್ವಲ್ಪ ಆದರೂ ಕ್ಷಮೆ ಇದೆ. ತಿಳಿದು ತಪ್ಪು ಮಾಡ್ತಾ ಹೋದಾಗ ಬಹಳ ಶಿಕ್ಷೆ. ಅದಕ್ಕೆ 10 ದಶಾಜ್ಞೆಗಳು, ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಆಗ ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ, ಹೇಗೆ ಸರಿಪಡಿಸಿಕೊಳ್ಬೇಕು ಎಂಬುದನ್ನು. ಹಾಗೆ ದೇವರನ್ನೇ, ಸರ್ವ ಸೃಷ್ಟಿಕರ್ತನಾದಂಥ ದೇವರನ್ನೇ ನಾವು ಹಿಂಬಾಲಿಸಿದಾಗ ಭೂಮಿಯಲ್ಲಿ ಒಳ್ಳೆ ಬೆಳೆ ಬರಲು ಕೂಡ ಸಾಧ್ಯವಿದೆ. ನಮ್ಮ ದೇವರೇ ನಮ್ಮನ್ನು ಆಶೀರ್ವದಿಸುವನು. ನೋಡಿ, ಖಂಡಿತವಾಗಿ ಇದಕ್ಕೂ ಕೂಡ ಇವತ್ತು ನಾನು ಈ 31-32 ವರ್ಷ ಜೀವಿತದಲ್ಲಿ ಒಂದೇ ಒಂದು ಮನುಷ್ಯ ಇವತ್ತು ಕೂಡ ಇದಕ್ಕೆ ಸರಿಯಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ
ದೇವದುರ್ಗ ತಾಲೂಕಿನ ಒಂದು ಗ್ರಾಮದ ಒಂದು ಮನುಷ್ಯ ಇವತ್ತು ಕೂಡ ರೈತರಲ್ಲಿ ಒಂದು ಮನುಷ್ಯ ಸಾಕ್ಷಿ ಕೊಡ್ತಾ ಇದ್ದಾರೆ. ಬ್ರದರ್, ಎಲ್ಲರಲ್ಲಿ ಮೆಕ್ಕೆಜೋಳ ಹಾಕಿದಾಗ ಪಕ್ಷಿಗಳು ಬಂದು ತಿಂತವೆ, ನಮ್ಮಲ್ಲಿ ಏನು ಬರೋದಿಲ್ಲ, ನಮಗೆ ಮಳೆ ಕಡಿಮೆ ಆದರೂ ನೀರು ಕಡಿಮೆ ಆದರೂ ಒಳ್ಳೆ ಬೆಳೆ ಬರ್ತದೆ, ಒಳ್ಳೆ ಕರಾಯ ಸಿಗ್ತದೆ, ಧಾರಣೆ ಸಿಗ್ತದೆ, ಬಾಕಿ ಯಾಕಪ್ಪ ನಿನಗೆ ಮಾತ್ರ ಹೀಗೆ ಆಗಿದೆ, ನಮಗೆ ಯಾಕೆ ಆಗುವುದಿಲ್ಲ ಅಂತೇಳಿ ಬಹಳ ಆಶ್ಚರ್ಯ ಪಡ್ತಾ ಇದ್ದಾರೆ. ಒಂದು ಮನುಷ್ಯ ನುಡಿತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಕಾರಣ ದೇವರಲ್ಲಿ ಸರಿಯಾದ ಭರವಸೆ ಇಟ್ಟು ಶುದ್ಧ ಮನಸ್ಸು ಶುದ್ಧ ಹೃದಯದಲ್ಲಿ ಜೀವಿಸುವುದರಿಂದ ಆ ಮನುಷ್ಯ ಅಕ್ಕಪಕ್ಕದವರಿಗೆ ಎಷ್ಟೇ ನಷ್ಟ ಆದರೂ ನಮಗೆ ನಷ್ಟ ಆಗ್ತಾ ಇಲ್ಲ ಅಂತೇಳಿ ದೇವರ ಬಗ್ಗೆ ಸಾಕ್ಷಿ ಕೊಡುವವರಾಗಿದ್ದಾರೆ. ಕಾರಣ ದೇವರ ಮೇಲೆ ಇಟ್ಟ ಭರವಸೆ. ಆದರೂ ಒಂದೊಂದ್ಸಲ ಸ್ವಲ್ಪ ನಷ್ಟ ಬಂದರೂ ಹೋದರೆ ಹೋಗ್ಲಿ, ಇನ್ನೊಂದ್ಸಲ ಕೊಡ್ತಾರೆ. ನಾವು ಮಾಡಿದರೆ ನಮಗೆ ಸಿಕ್ಕುವುದೇ ಇಲ್ಲ, ಮಳೆ ಬರ್ತದೆ, ಆಮೇಲೆ ಮೋಡ ಮಾಯವಾಗ್ತದೆ ಅಂತ ಅದೇ ಮನುಷ್ಯ ತಿಳಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಖಂಡಿತವಾಗಿಯೂ ಸಂಪೂರ್ಣವಾಗಿ ದೇವರಲ್ಲಿ ಭರವಸೆ ಇಟ್ಟಾಗ ದೇವರು ಆಶೀರ್ವಾದ ಮಾಡಿಯೇ ಮಾಡುತ್ತಾರೆ. 7ನೇ ವಚನ, ಆತನು ನಮ್ಮನ್ನು ಆಶೀರ್ವದಿಸುವನು, ಭೂಮಂಡಲದವರೆಲ್ಲರೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವರು. ನೋಡಿ, ಹಾಗೆ ಪ್ರಾರ್ಥಿಸಿದಾಗ ಆ ದೇವರ ಆಶೀರ್ವಾದವು ನಮಗೆ ಗೊತ್ತಾಗ್ತದೆ. ಭರವಸೆ ಇಟ್ಟು ದೇವರನ್ನೇ ಹಿಂಬಾಲಿಸಿದಾಗ ಆಗ ಭೂಮಿಯ ಮೇಲೆ ಯಾರ್ಯಾರು ತಿಳಿದ ಮೇಲೆ ಸರಿಯಾಗಿ ಸರ್ವ ಸೃಷ್ಟಿಕರ್ತನಾದಂಥ ದೇವರನ್ನು ಹಿಂಬಾಲಿಸ್ತಾರೋ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ. ಆಶೀರ್ವಾದವು ಇದ್ದೇ ಇರುವರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 67ನೇ ಕೀರ್ತನೆ ಮುಕ್ತಾಯವಾಯಿತು. ಈಗ 68ನೇ ಕೀರ್ತನೆಗಳು. 1ನೇ ವಚನ, ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದುರಿ ಹೋಗುವರು, ಆತನ ಹಗೆಗಾರರು ಬೆಂಗುಟ್ಟು ಓಡಿ ಹೋಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದುರಿ ಹೋಗುವರು. ಇವತ್ತೆಂಥ ಚದುರಿರಲಿ, ದೇವರಿಗೆ ಎಷ್ಟೋ ವಿರೋಧ ಮಾತಾಡಲಿ, ಎಷ್ಟೋ ವಿರೋಧವಾದ ಕೆಲಸ ಕಾರ್ಯಗಳನ್ನು ಮಾಡಲಿ, ದೇವರು ಎದ್ದು ಹೊರಡುವಾಗ ಅಂದರೆ ದೇವರು ಅವರಿಗೆ ಸರಿಯಾದ ಸುಮ್ಮನೆ ನೋಡ್ತಾ ಇರ್ತಾರೆ, ಬುದ್ಧಿವಾದ ತಿಳಿಸ್ತಾ ಇರ್ತಾರೆ. ಈ ಒಂದು ವಚನದ ಅರ್ಥ ಯಾಕಪ್ಪ ಅಂತೇಳಿ ಮನುಷ್ಯರ ಮೂಲಕ ದೇವರು ತಿಳಿಸ್ತಾರೆ. ಆ ದೇವರು ಆದುಕೊಂಡವ್ರ ಮುಖಾಂತರ ಈ ರೀತಿ ಮಾಡಬೇಡ, ಈ ರೀತಿ ಹೇಳಬೇಡ, ಶಿಕ್ಷೆ ಬರ್ತದೆ ಅಂತ ಗರ್ವ ಅಹಂಕಾರದಲ್ಲಿ ಅವರು ಮಾತನಾಡುವುದಾದರೆ, ದೇವರಿಗೆ ವಿರುದ್ಧವಾಗಿ ಮಾತನಾಡುವುದಾದರೆ, ದೇವರು ಆಯ್ದುಕೊಂಡವರಿಗೆ ವಿರುದ್ಧವಾಗಿ ಮಾತನಾಡುವುದಾದರೆ ಖಂಡಿತವಾಗಿ ಅಂಥವರೊಂದಿಗೆ ದೇವರು ಯುದ್ಧ ಮಾಡಿಯೇ ಮಾಡ್ತಾರೆ. ಸರಿಯಾದ ಶಿಕ್ಷೆಯನ್ನು ಮಾಡಿಯೇ ಮಾಡ್ತಾರೆ. ಅದಕ್ಕೆ ಮೊದಲು ತಿಳಿಸ್ತಾರೆ. ಯಾಕೆಂದರೆ ದೇವರಿಗೆ 6 ಗುಣಗಳಿವೆ. ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭುವು, ನಿತ್ಯಾನಂದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನೆಕರ್ತನು. 7 ಗುಣಗಳಿವೆ. ಒಂದೇ ಒಂದು ಗುಣ ಅಲ್ಲ. ಶಾಂತಿ ಇದೆ, ಸಮಾಧಾನ ಇದೆ, ಶಿಕ್ಷೆ ಕೊಡೋದು ಇದೆ, ಗಾಯ ಮಾಡೋದು ಇದೆ, ಗುಣಪಡಿಸುವುದು ಇದೆ, ಕೊಲ್ಲುವುದು ಇದೆ, ಸರ್ವನಾಶ ಮಾಡೋದು ಕೂಡ ದೇವರ ಗುಣವೇ. ಎಲ್ಲವೂ ಬರುವುದು ದೇವರಿಂದಲೇ. ಆಗ ಗರ್ವ ಅಹಂಕಾರದವ್ರನ್ನ ಮುರಿಲಿಕ್ಕೆ ದೇವರು ಶಿಕ್ಷೆ ಕೊಟ್ಟಾಗ ಅದರಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಎಂಥ ಗರ್ವಿ ಅಹಂಕಾರಿಗಳು ಏನೇ ಆದರೂ, ಈಗ ನೋಡಿ, ಭಾಳ ಗರ್ವ ಅಹಂಕಾರದಲ್ಲಿ ಇದ್ದವರು ಏನು ಮಾಡ್ತಾರೆ, ಒಂದೊಂದು ಸಲ ಅವರ ಹೆಣಗಳು ರೋಡಲ್ಲಿ ಉರುಳಿ ಹೋಗ್ತವೆ. ಎಂತೆಂಥೋ ಕಾಯಿಲೆ ಕಸ ಬಂದು ಸಾಯ್ತಾರೆ. ಎಂತೆಂಥೋ ಗರ್ವ ಅಹಂಕಾರಿಗಳು, ಎಂತೆಂಥ ರೌಡಿಗಳು, ಎಂತೆಂಥೋ ರಾಜಕಾರಣಿಗಳು, ಎಷ್ಟೋ ದೊಡ್ಡ ಐಶ್ವರ್ಯವಂತರು ಕೂಡ ಅವರ ಪರಿಸ್ಥಿತಿಗಳು ಏನೇನು ಆಗಿ ಹೋಗ್ತವೆ. ಹಾಗೆ ನೋಡಿ, ಇವತ್ತೊಂದು ಊರೇ ಸುನಾಮಿ, ಜಲಪ್ರಳಯ, ಬೆಟ್ಟಗುಡ್ಡ ಜರಿಯುವಂಥದ್ದು, ಬೆಂಕಿ ಬೀಳುವಂಥದ್ದು, ಆಲಿಕಲ್ಲು ಮಳೆ ಬಿದ್ದು ಸರ್ವನಾಶ ಮಾಡುವಂಥದ್ದು, ದನ ಕುರಿಗಳಿಗೆ, ಕಾಡು ಪ್ರಾಣಿಗಳಿಗೆಲ್ಲ, ಮನುಷ್ಯರು ಸಾಕಿದಂಥ ಪ್ರಾಣಿಗಳಿಗೂ ಕೂಡ ಏನಾಗ್ತದೆ, ಎಲ್ಲ ಕಾಯಿಲೆಗಳು ಬರುವಂಥದ್ದು. ಇದು ದೇವರ ಕೋಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಚದರಿ ಹೋಗ್ತಾರೆ. ಅಯ್ಯೋ, ಏನೇ ಮಾಯ ಮಂತ್ರ ಚಿತ್ರ ಪೂಜೆ ಪುಸ್ಕರ, ಯಾವ ಸ್ವಾಮೀಜಿ ಗುರುಗಳು ಮಠಾಧೀಶ್ವರು ಯಾರ ಹತ್ರ ಹೋದ್ರು ಏನು ಮಾಡಿದ್ರು ಕೂಡ ಒಂದು ನೆರವೇರುವುದಿಲ್ಲ. ದೇವರು ತಿಳಿಸಿದ ಮೇಲೆ ವಿರುದ್ಧವಾಗಿ ಹೋದರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆತನ ಹಗೆಗಾರರು ಬೆಂಗೆಟ್ಟು ಓಡಿ ಹೋಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಹೋಗಿ ದೇವರ ಕಡೆಗೆ ಏನು ಮಾಡ್ತಾರೆ,
ದೇವರೇ ಯುದ್ಧಕ್ಕೂ ಕೂಡ ಹೊರಡ್ತಾರೆ. ಸೇನಾಧೀಶ್ವರನು ಅಂತ ಹೇಳಿದ್ದಕ್ಕೆ ಇಡೀ ಇವತ್ತು ನಮ್ಮ ಭಾರತ ದೇಶದ ಸುತ್ತ ವೈರಿಗಳು ಭಾರತ ದೇಶವನ್ನು ಕಾಯ್ತಾ ಇದ್ದಾರೆ. ಅದರಿಗೂ ಕೂಡ ವೈರಿಗಳು ಹೊರದೇಶದಿಂದ ಬಂದಾಗ ಅವರನ್ನು ಇವರು ಏನು ಮಾಡ್ತಾರೆ, ಅಲ್ಲಿ ಸರ್ಕಾರದ ಕಾನೂನನ್ನು ಉಪಯೋಗಿಸಿಕೊಂಡು ಅವರನ್ನು ಚದರಿ ಓಡಿ ಹೋಗುವ ಹಾಗೆ ಅವರ ಕೈಯಲ್ಲಿ ಮಾಡಿಸ್ತಾರೆ. ಆದರೆ ಅದು ಇದು ಭಾರತ ದೇಶದವನ್ನು ಕಾಣುವುದು ಅದಕ್ಕಿಂತಲೂ ವಿಶೇಷವಾಗಿ ಸೇನಾಧೀಶ್ವರನು ಯಾರಾಗಿದ್ದಾರೆ, ದೇವರಾಗಿದ್ದಾರೆ. ಎಲ್ಲರೂ ಚದರಿ ಓಡುವ ಹಾಗೆ ಮಾಡಿಬಿಡ್ತಾರೆ. ದೇವರನ್ನು ಯಾರ ಮುಖಾಂತರ ಆ ಕೆಲಸವನ್ನು ಮಾಡಿಸ್ಬೇಕು ಆ ಕೆಲಸವನ್ನು ದೇವರೇ ಮಾಡ್ತಾರೆ. ಉದಾಹರಣೆಗೆ ಇವತ್ತು ದೊಡ್ಡ ಮಳೆಗಾಲದಲ್ಲಿ ನೋಡಿ ಗುಡುಗು ಬರ್ತದೆ, ಸಿಡಿಲು ಒಂದೇ ಸಲ ಬೆಂಕಿ, ಭೂಮಿಗೆ ಒಂದು ಭಯಂಕರ ಜೋರಾಗಿ ಸಿಡಿಲು ಬಹಳ ಶಬ್ದದಿಂದ ಬರ್ತದೆ. ಎಲ್ಲರೂ ಹೆದರಿ ನಡುಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಯ್ಯೋ ಮನೆ ಅಲ್ಲಾಡಿ ಹೋಯ್ತಪ್ಪ, ನಾವು ಹೆದರಿಬಿಟ್ಟು ಅಲ್ಲಿ ಕೂತೋ ಇಲ್ಲಿ ಕೂತೆ, ಈಗ ಭೂಮಿ ನಡುಗ್ತದೆ, ಅಷ್ಟು ನಡುಗ್ತು ಇಷ್ಟು ನಡುಗ್ತು, ಮನೆ ಸಾಮಾನ್ಯ ಹೊರಗಡೆ ಬಂತು. ಇದೆಲ್ಲ ದೇವರು ಹೊರಡುವ ಒಂದು ಸೂಚನೆಯಾಗಿದೆ. ಅದಕ್ಕೆ ಹೇಳುವಂಥದ್ದು ದೇವರಿಗಿಂತ ಬಲಾಢ್ಯರು ಯಾರು, ಅದಕ್ಕೆ ಹೇಳೋದು ಸರ್ವ ಸೃಷ್ಟಿಕರ್ತ ಸೇನಾಧೀಶ್ವರ ಪರಾಕ್ರಮಶಾಲಿಯು ಸಮಾಧಾನದ ಪ್ರಭು ನಿತ್ಯಾನಂದ ತಂದೆಯು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಆರೋಗ್ಯದಾಯಕನು ಎಲ್ಲ ಗುಣಗಳು ಇವೆ. ಆದ್ದರಿಂದ ದೇವರು ತಿಳಿಯಪಡಿಸಿದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿಕೊಂಡು ಹೋಗ್ತಿಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ದೇವರ ಒಂದೇ ನಾಮದಲ್ಲಿ ಮುಂದೆ ಹೋದರೆ ದೇವರು ರಕ್ಷಿಸ್ತಾರೆ. ಇಲ್ಲದಿದ್ದರೆ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ಅಂದರೆ ದೇವರೇ ಬರುವುದಿಲ್ಲ, ದೇವರು ಒಂದು ಯುದ್ಧ ಮಾಡುವ ದೂತರ ಮೂಲಕ ಶಿಕ್ಷೆಯನ್ನು ಕೊಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2ನೇ ವಚನ 68:2. ಹೊಗೆಯು ಗಾಳಿಯಿಂದ ಹೇಗೋ ಹಾಗೆ ಅವರು ಆತನಿಂದ ಹಾರಿ ಹೋಗುವರು. ಈಗ ನೋಡಿ, ಬೆಂಕಿ ಹಾಕ್ತೀವಿ, ದೊಡ್ಡ ಒಂದು ಗಾಳಿ ಬರ್ತದೆ, ಆ ಗಾಳಿ ಏನು ಮಾಡ್ತದೆ, ಹೊಗೆಯನ್ನು ತೂರಿಕೊಂಡು ಒಂದು ಕಡೆ ಹೋಗ್ಬಿಡ್ತದೆ. ಕಡೆಗೆ ಅಲ್ಲಿ ಗಾಳಿಗೆ ಜಯವಾಗುವುದು ಹೊರತು ಹೊಗೆಗೆ ಜಯವಾಗುವುದಿಲ್ಲ. ಯಾವುದೇ ಕಾರಣಕ್ಕೆ ಗಾಳಿಯನ್ನು ಹೊಗೆಯು ಜಯಿಸಲು ಸಾಧ್ಯವಿಲ್ಲ. ಹಾಗೆ ಈ ದುಷ್ಟರು, ಕೆಡುಕರು, ಅನೀತಿವಂತರು, ದೇವರ ವಿರೋಧಿಗಳು ಖಂಡಿತವಾಗಿ ಸರ್ವನಾಶವಾಗ್ತಾರೆ. ಬಹಳ ಒಂದಲ್ಲ ಒಂದು ರೀತಿಗೆ ಶಿಕ್ಷೆಗೆ ಒಳಪಟ್ಟವರು ಏನಾಗ್ತಾರೆ, ಚದರಿ ಹೋಗುವಂಥದ್ದು, ಸರ್ವನಾಶವಾಗುವುದು ಹೌದು, ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ಬೆಂಕಿಯ ಮುಂದೆ ಮೇಣವು ಕರಗಿ ಲಯವಾಗಿ ಹೋಗುವಂತೆ ದೇವರ ಎದುರಿನಲ್ಲಿ ದುಷ್ಟರು ನಾಶವಾಗಿ ಹೋಗುವರು. ನೋಡಿ, ಬೆಂಕಿಯೊಂದು ಮೇಣದ ಬತ್ತಿಯನ್ನು ನಾವು ಹೊತ್ತಿಸಿಟ್ಟರೆ ಏನಾಗ್ತದೆ, ಬೆಂಕಿ ಉರಿತಾ ಮೇಣವಲ್ಲಿ ಕರಗಿ ಹೋಗ್ತದೆ. ಅದೇ ರೀತಿ ಇವತ್ತು ಕಟ್ಟಿಗೆಯಲ್ಲಿ ನಾವು ಸೌದೆ ಉರಿಸಿದಾಗ ಏನಾಗ್ತದೆ, ಹುರಿದ ಬೆಂಕಿಯ ಕಟ್ಟಿಗೆಯನ್ನೇ ನಾಶ ಮಾಡ್ತದೆ. ಎಂತೆಂಥವು ಮನೆ ಮಠಗಳನ್ನು, ಊರುಗಳನ್ನು, ಪಟ್ಟಣಗಳನ್ನು ಬೆಂಕಿ ನಾಶ ಮಾಡ್ತದೆ. ಸತ್ತ ಹೆಣವನ್ನು ಕೂಡ ಸುಟ್ಟು ನಾಶ ಮಾಡ್ತದೆ. ಹಾಗೆ ದೇವರನ್ನೇ ತಿಳಿಯಪಡಿಸಿದ ಮೇಲೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋದ್ರೆ, ಗರ್ವ ಅಹಂಕಾರದಲ್ಲಿ ನಡೆದು ಹೋದರೆ ಸಂಪೂರ್ಣ ನಾಶ ಮಾತ್ರ ಗ್ಯಾರಂಟಿ. ಆದರೆ ಒಂದೇ ಸಲ ಮಾಡುವುದಿಲ್ಲ, ತಿಳಿಸ್ತಾರೆ. ಅದಕ್ಕೆ ಹೇಳೋದು ಸಮಾಧಾನದ ಪ್ರಭು ಅಂತ. ದೇವರಲ್ಲಿ ಸಮಾಧಾನ ಕೂಡ ಇದೆ. ಮತ್ತು ಗರ್ವ ಅಹಂಕಾರ ಬಿಡದ ಹೋದರೆ ನಾಶ ಅಂತೂ ಕಟ್ಟಿಟ್ಟ ಬುತ್ತಿ. ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ಇದು ವಿಶೇಷವಾಗಿ ದೇವರ ವಾಕ್ಯದ ಜ್ಞಾನ ಯಾರಲ್ಲಿದೆಯೋ ಅವರು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಮಾತನಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವ ಅಂಥ ನಾವುಗಳು, ತಿಳಿದುಕೊಳ್ಳುತ್ತಿರುವ ನಾವುಗಳು ದೇವರಲ್ಲೇ ಭರವಸೆ ಇಟ್ಟು ಜೀವಿಸುವುದು ಬಹಳ ಸೂಕ್ತ. ಇದು ದೇವರ ಒಂದು ಸರ್ವ ಸೃಷ್ಟಿಕರ್ತನಾದ ದೇವರ ಒಂದು ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 3ನೇ ವಚನ 68:3. ನೀತಿವಂತರಾದರೂ ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು. ನೀತಿವಂತರು, ಹೌದಪ್ಪ ದೇವರೇ, ಒಂದ್ಸಲ ನಾನು ಇಂಥ ಪಾಪಕ್ಕೆ ಒಳಗಾಗಿದ್ದೆ, ನಾನು ಮರಣಕ್ಕೆ ಹೋಗಿದ್ದೆ, ನಾನು ದೇವರು ನನ್ನನ್ನು ಪಾರು ಮಾಡಿದರು, ನಮ್ಮ ತಂದೆ ಅಜ್ಜಲ ಇಂಥ ಪಾಪಗಳನ್ನು ಮಾಡಿದರು, ಹಿರಿಯರ ಪಾಪಗಳಿಂದ ಬಿಡುಗಡೆ ಮಾಡಿದರು, ಈಗ ನಮ್ಮನ್ನು ದೇವರು ಒಳ್ಳೆಯ ರೀತಿಯಲ್ಲಿ ರಕ್ಷಿಸ್ತಾರೆ. ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಆಯಾ ಸಮಯಕ್ಕೆ ಬೇಕಾದ ಆಹಾರಗಳನ್ನು ಕೊಟ್ಟು, ವಿಶೇಷವಾದ ಜ್ಞಾನವನ್ನು ಕೊಟ್ಟು, ಆರೋಗ್ಯ ಕೊಟ್ಟು, ಶಾಂತಿ ಸಮಾಧಾನ ಕೊಟ್ಟುದನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನೀತಿವಂತರು, ದೇವರಿಂದ ಆಶೀರ್ವಾದ ಪಡೆದವರು ಸಂತೋಷಗೊಳ್ಳುತ್ತಾರೆ. ಇದು ಇವತ್ತು ಕೂಡ ಅಂಥವರಿದ್ದಾರೆ, ಕೆಲವು ಮಂದಿ ಮಾತ್ರ. ಇನ್ನು ಕೆಲವರು ಏನೇ ಮಾಡಿದ್ರು ಅವರಿಗೆ ದೇವರ ಆಶೀರ್ವಾದ ಸಿಗಲು ಸಾಧ್ಯವಿಲ್ಲ.
ನೀತಿವಂತರಿಗೆ ಮಾತ್ರ ದೇವರ ಕೃಪೆ ಇರಲು ಸಾಧ್ಯ ಇಲ್ಲ. ಅದರೆಷ್ಟೇ ಕೋಟಿ ಕೋಟಿ ಅವನು ಎಂಥವನೇ ಆದರೂ ದೇವರ ಆಶೀರ್ವಾದ ಇಲ್ಲದೆ ಹೋದರೆ ಅವರಿಗೆ ಶಾಂತಿ ಸಮಾಧಾನ ಇರಲು ಸಾಧ್ಯವಿಲ್ಲ, ದೇವರ ಬಗ್ಗೆ ಮಾತನಾಡಲು ಸಾಧ್ಯವೇ ಇಲ್ಲ. ಆಗ ಈ ರೀತಿ ಯಾವುದೇ ಬಡತನ ಇದ್ದರೂ ದೇವರಲ್ಲಿ ಯಾರು ಹರ್ಷಗೊಳ್ಳುತ್ತಾರೋ ನಿಜವಾಗಿ ಭಾಗ್ಯವಂತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸುವರಾಗಿದ್ದಾರೆ. ಉಲ್ಲಾಸಿಸುವರು, ಆನಂದ ಧ್ವನಿ ಮಾಡುವರು. ನೋಡಿ, ದೇವರಲ್ಲಿ ಉಲ್ಲಾಸ ಆನಂದ ಧ್ವನಿ, ದೇವರನ್ನು ಹಾಡ್ತಾರೆ, ಕೊಂಡಾಡ್ತಾರೆ, ಸ್ತುತಿ ಸ್ತೋತ್ರ ನಮಸ್ಕಾರ ಧನ್ಯವಾದ ಹೇಳ್ತಾರೆ, ಎಲ್ಲರೊಂದಿಗೆ ಹೇಳ್ತಾರೆ, ಸಂತೋಷವಾಗಿರ್ತಾರೆ. ದೇವರ ನಮಗೆ ಸ್ತೋತ್ರ. ಒಂದೊಂದು ಬಡ ಕುಟುಂಬಗಳನ್ನ ಕಾಣಬಹುದು, ಬಹಳ ಬಡತನದಲ್ಲಿ ಇರ್ತಾರೆ, ಆದರೂ ಶಾಂತಿ ಸಮಾಧಾನ ಕರುಣೆ ದಾನ ಧರ್ಮ. ಇನ್ನೊಬ್ಬರು ಕಷ್ಟದಲ್ಲಿರುವಾಗ ಅಯ್ಯೋ ಅಂತ ನೋಡೋರು ನೋಡಿ ಅವರಿಗೆ ಎಂದಿಗೂ ಕೊರತೆ ಇಲ್ಲ, ಎಂದಿಗೂ ಬೇಕಾದ ಅನ್ನ ಆಹಾರ ಬಟ್ಟೆಗಳನ್ನು ಕೊಡ್ತಾರೆ. ದೇವರು ಮುಖ್ಯವಾಗಿ ಅವರಲ್ಲಿ ಶಾಂತಿ, ನಗುತ್ತಾ ಇರ್ತಾರೆ, ಆರೋಗ್ಯದಲ್ಲಿ ಕೂಡ ಇರ್ತಾರೆ. ಗಂಡ ಹೆಂಡತಿ ಮಕ್ಕಳು ವಿರುದ್ಧವಾಗಿ ನಡೆಯೋರಿಗೆ ಎಷ್ಟಿದ್ರು ಶಾಂತಿ ಸಮಾಧಾನ ಕಿರಿಕಿರಿ ತಪ್ಪುವುದಿಲ್ಲ. ರಾತ್ರಿ ಒಳ್ಳೆ ನಿದ್ದೆ ಇಲ್ಲ, ಜಗಳಗಳು ಕೋರ್ಟು ಕಚೇರಿ ಹೊಡೆದಾಟ ಬಡದಾಟ ಲಾಯರ್ಗಳು, ಇದುವೇ ಇವರ ಜೀವಿತ. ಕಾರಣ ದೇವರನ್ನು ಅರಿತರು, ದೇವರನ್ನೇ ತಿಳಿಪಡಿಸಿದರು, ಲೋಕದ ವಿಷಯವನ್ನು ಇವರು ಬಿಟ್ಟು ಬರ್ತಾ ಇಲ್ಲ. ಇದುವೇ ಆಗಿದೆ ಅವರ ದುಃಖಕ್ಕೆ ಕಾರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರಲ್ಲಿ ಬರೆಸುತ್ತರು ಶಾಂತಿ ಸಮಾಧಾನ ಸಂತೋಷದಿಂದ ಆನಂದ ಧ್ವನಿ ಮಾಡುತ್ತಾ ಸಂತೋಷದಿಂದ ಇರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. 68:4 ದೇವರಿಗೆ ಗಾಯನ ಮಾಡಿರಿ, ಆತನ ನಾಮವನ್ನು ಭಜಿಸಿರಿ. ನೋಡಿ, ದೇವರಿಂದ ಆಶೀರ್ವಾದ ಹೊಂದಿದವರು ಏನು ಮಾಡಬೇಕು? ಗಾಯನ ಮಾಡಬೇಕು. ಅಂದರೆ ಒಂದೊಂದು ಒಳ್ಳೊಳ್ಳೆ ದೇವರ ಹಾಡಿರುತ್ತೆ, ಅದನ್ನು ಕೇಳಿ ಕೈ ಚಪ್ಪಾಳೆ ತಟ್ಟಿಕೊಂಡು ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಬೆಳಿಗ್ಗೆ ಮತ್ತು ಸಾಯಂಕಾಲ ಬರೀ ಜಾಸ್ತಿ ಹೊತ್ತು ಏನು ಬೇಡ, ಒಂದು 5 ನಿಮಿಷ 10 ನಿಮಿಷ ದೇವರನ್ನ ಸರಿಯಾದ ಭಯ ಭಕ್ತಿಯಿಂದ ಕೈ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಿಯಾಗಿ ನಾವು ಕೊಂಡಾಡಬೇಕು ಅಥವಾ ಪ್ರಾರ್ಥನೆಯಲ್ಲಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು. ಆತನ ನಾಮವನ್ನು ಭಜಿಸಿರಿ. ಆತನ ನಾಮವನ್ನು ಒಂದೊಂದು ಗ್ರಂಥಗಳ ಮೂಲಕ, ಇದು ಕೂಡ ಬಹಳ ಸಲ ಹಿಂದೆ ನಾನು ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಬೈಬಲಲ್ಲಿ ಏನಿದೆ, ಯೇಸು ಅಂತಿದೆ, ಯೆಹೋವ ಅಂತಿದೆ, ಸರ್ವೇಶ್ವರ ಅಂತಿದೆ, ಪರಮೇಶ್ವರ ಅಂತಿದೆ, ಶ್ರೀನಿವಾಸ ಅಂತಿದೆ, ಪರಮಾತ್ಮ ಅಂತ ಇದೆ, ಭಗವಂತನ ಅಂತ ಇದೆ. ಹಾಗೆ ನಮ್ಮ ವೇದಗಳಲ್ಲಿ ಅದೇ ಹೆಸರುಗಳು ವೇದದಲ್ಲಿ ಕೂಡ ಇದೆ. ಜಗದೀಶ ಇದೆ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಮನ್ನಾರಾಯಣ ಅಂತ ಕೂಡ ಇದೆ. ಕುರಾನಲ್ಲಿ ಕೂಡ ಅಲ್ಲಾಹ್ ಅಕ್ಬರ್, ಈಸಾ ಮಸೀಹ, ಬಿಸ್ಮಿಲ್ಲಾ ಅಂತ ಕೂಡ ಇದೆ. ಇನ್ನು ಬಹಳ ಹೆಸರುಗಳು ಇವೆ. ಇವೆಲ್ಲವೂ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಸಂಬಂಧಪಟ್ಟದ್ದು. ಆತನ ನಾಮವನ್ನು ಮಾತ್ರ ಆಯಾಯ ಗ್ರಂಥಗಳಲ್ಲಿ ಆಯಾಯ ಜನಗಳು ಭಜಿಸಬೇಕು ಹೊರತು ಇತರ ಯಾವುದೇ, ಉದಾಹರಣೆಗೆ ಈಗ ಇವತ್ತು ಸರ್ವ ಸೃಷ್ಟಿಕರ್ತನ ದೇವರ ಹೆಸರನ್ನು ಹೇಳಿಕೊಂಡು ಮೂರ್ತಿ ಮಾಡಿಕೊಂಡು ಕೂಡ ಪೂಜೆ ಮಾಡ್ತಾರೆ, ಪೂಜೆ ಪುಸ್ತಕಗಳನ್ನು ಮಾಡ್ತಾರೆ. ಖಂಡಿತವಾಗಿ ಮಾಡಕ್ಕೆ ಹೋಗಬೇಡಿ. ಅದು ದೇವರಿಗೆ ಕೋಪ, ದೇವರಿಗೆ ರೂಪವಿಲ್ಲ. ದೇವರು ಅಗ್ನಿಸ್ತಂಭ ಅಂದರೆ ಬೆಂಕಿಯ ರೂಪ, ಮೇಘಸ್ತಂಭ ಮೋಡದ ರೂಪ, ಗಾಳಿಯ ರೂಪ. ಇವರು ಬೆಂಕಿಯ ರೂಪವಾಗಿದ್ದಾರೆ. ಮನುಷ್ಯನ ಅವತಾರವೆತ್ತಿ ಬಂದರು, ವಾಪಸ್ಸು ಹೋದರು. ಈಗ ಅವರು ರೂಪ ಅವರಿಗೆ ಇಲ್ಲವೇ ಇಲ್ಲ. ಹಾಗಿರುವಾಗ ಈಗ ಈಶ್ವರನಿಗೆ ರೂಪ ಇದೆಯಾ? ಪರಮೇಶ್ವರನಿಗೆ ರೂಪ ಇದೆಯಾ? ಶ್ರೀಮನ್ನಾರಾಯಣನಿಗೆ ರೂಪ ಇದೆಯಾ? ಶ್ರೀಕೃಷ್ಣನಿಗೆ ರೂಪ ಇದೆಯಾ? ಖಂಡಿತವಾಗಲೂ ಇಲ್ಲ. ಅವರು ಒಂದ್ಸಲ ಬಂದರು ಹೋದರು ಆಯಾಯ ಯುಗಗಳಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರನ್ನು ಹೇಳಿಕೊಂಡು ವಿಗ್ರಹ ಮಾಡಿಕೊಂಡು ಅಥವಾ ಅವರ ಹೆಸರನ್ನು ಹೇಳಿಕೊಂಡು, ಉದಾಹರಣೆಗೆ ಇವತ್ತು ಕ್ರೈಸ್ತರು ಶಿಲುಬೆ ದೇವರು, ಖಂಡಿತವಾಗಿ ಶಿಲುಬೆ ಮಾಡಿಕೊಂಡು ಅದಕ್ಕೆ ಪೂಜೆ, ಅದಕ್ಕೆ ಸ್ತೋತ್ರ ಸಲ್ಲಿಸುವಂಥದ್ದು, ಅದಕ್ಕೆ ಕೈ ಮುಗಿಯುವಂಥದ್ದು ಶುದ್ಧ ತಪ್ಪು. ಇದು ಅದು ಕೂಡ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಯಾವುದೇ ರೂಪ ಇರಬಾರದು. ಅಗ್ನಿ ಮತ್ತು ವಾಣಿಯ ರೂಪವಾಗಿದ್ದಾರೆ. ಹಾಗಿರುವಾಗ ನಾವು ಅದಕ್ಕೆ ಆಗಲೇ ಹೇಳಿದ್ದು, ತಲೆಯನ್ನು ತಗ್ಗಿಸಿ ಕಣ್ಣನ್ನು ಮುಚ್ಚಿ 2 ಕೈಗಳನ್ನು ಮೇಲಕ್ಕೆತ್ತಿ ಪುರುಷರು, ಸ್ತ್ರೀಯರು 2 ಕೈಗಳನ್ನು ಎದೆಯ ಮುಂದೆ ಹಿಡ್ಕೊಂಡು ಯಾಚನಾಪೂರ್ವಕವಾಗಿ ಪ್ರಾರ್ಥಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆತನ ನಾಮವನ್ನು ಮಾತ್ರ ನಾವು ಭಜಿಸಬೇಕು ಹೊರತು ಬೇರೆ ಆ ಸೃಷ್ಟಿಕರ್ತನಾದ ದೇವರ ಹೆಸರನ್ನು ಹೇಳಿಕೊಂಡು ಕೂಡ ವಿಗ್ರಹ ಮಾಡಿಕೊಳ್ಳಬಾರದು. ಅದು ದೊಡ್ಡ ತಪ್ಪಾಗಿದೆ. ದೇವರಿಗೆ ಕೋಪವೂ ಕೂಡ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಅರಣ್ಯದಲ್ಲಿ ಸವಾರಿ ಮಾಡುತ್ತಾ ಬರುವಾತನಿಗೆ ರಾಜಮಾರ್ಗವನ್ನು ಸಿದ್ಧ ಮಾಡಿರಿ. ಅರಣ್ಯದಲ್ಲಿ ಸವಾರಿ ಮಾಡುತ್ತಾ ಬರುವವನಿಗೆ, ಯಾರು ಅರಣ್ಯದಲ್ಲಿ ಬರುವವನು? ದೇವರ ನಾಮಕ್ಕೆ ಸ್ತೋತ್ರ. ದೇವರೇ ಆಗಿದ್ದಾನೆ. ದೇವರೇ ಸೀನಾಯಿ ಬೆಟ್ಟದ ಮೂಲಕ ದೇವರ ವಾಕ್ಯವು ಭೂಮಿಗೆ ಬಂತು. ಹಿಮಾಲಯ ಪರ್ವತದ ಮೂಲಕ, ಸಿಯೋನ್ ಪರ್ವತದ ಮೂಲಕ ಅರಣ್ಯದಲ್ಲಿ ಬರುವಾತನಿಗೆ ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಅವರು ಜೀವಿಸಿ ಆಮೇಲೆ 12ನೇ ವರ್ಷದಲ್ಲಿ ಈ ಭೂಲೋಕದ ತಂದೆ ತಾಯಿಗಳೊಂದಿಗೆ ಅರಣ್ಯಕ್ಕೆ ಜೆರುಸಲೇಮ್ ದೇವಾಲಯಕ್ಕೆ ಹಬ್ಬಕ್ಕೆ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಹಬ್ಬ ಇತ್ತು, ಈಗ ಹಬ್ಬ ಕೂಡ ಇಲ್ಲ, ಅದನ್ನು ಕೂಡ ಬದಲು ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ಬಂದ ಮೇಲೆ ಆಮೇಲೆ 30ನೇ ವರ್ಷಕ್ಕೆ ಅವರು ದೀಕ್ಷಾ ಸ್ಥಾನ ಪಡೆಯಲು ಜೋರ್ಡನ್ ನದಿಗೆ ಬಂದರು, ಅಂದರೆ ಗಂಗಾ ಸ್ಥಾನವನ್ನು ಪಡೆಯಲು. ಅಲ್ಲಿವರೆಗೆ 18 ವರ್ಷದಿಂದ 18 ವರ್ಷ ಅವರು ನಾಪತ್ತೆಯಾಗಿದ್ದರು. ಅವರು ಎಲ್ಲಿ ಹೋದರು? ಅರಣ್ಯದಲ್ಲಿ ಸಂಚರಿಸುತ್ತಾ ಇದ್ದರು ಎಂಬುದಾಗಿ ನಮಗೆ ಗ್ರಂಥ ಸ್ಪಷ್ಟವಾಗಿ ತಿಳಿಸುತ್ತದೆ. ಅಂದರೆ ಏನು ಮಾಡ್ತಾ ಇದ್ರು? ವೇದ ಪಾರಾಯಣಗಳನ್ನ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥಿಸ್ತಾ ಸಂಚಾರ ಮಾಡುತ್ತಾ ಇದ್ದರು. ಬರುವಾತನಿಗೆ ದಾರಿಯನ್ನು ಸಿದ್ಧ ಮಾಡಿರಿ ಅಂತಾಗ, ದೀಕ್ಷಾ ಸ್ಥಾನಕ್ಕೆ ಬರುವಾಗ ದಾರಿಯನ್ನು ಸಿದ್ಧ ಮಾಡಿರಿ. ಹಾಗೆ ಇನ್ನು ಮುಂದೆಯೂ ಕೂಡ ದೇವರು ನ್ಯಾಯ ತೀರ್ಪಿಗಾಗಿ ಇಳಿದು ಬರ್ತಾರೆ. ಆವಾಗ ಬರುವಾಗ ನಾವು ಮತ್ತೆ ನಮ್ಮ ಶರೀರಕ್ಕೂ ಬರುವಾಗ ನಾವು ಆಶೀರ್ವಾದ ಹೊಂದಬೇಕಾದರೆ ನಮ್ಮ ಶರೀರ ಕೂಡ ಅರಣ್ಯವಾಗಿರುತ್ತದೆ. ಅಂದರೆ ಒಂದು ಕಾಡಿಗೆ ಸಮಾನವಾಗಿರಬಹುದು, ಪಾಪದಲ್ಲಿ ತುಂಬಿರಬಹುದು. ದೇವರ ಇತರ ಮಕ್ಕಳ ದರ್ಶನ ಕೊಟ್ಟ ಮೇಲೆ ನಮ್ಮ ಶರೀರವನ್ನು, ಆತ್ಮ ಶರೀರ ಪ್ರಾಣವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪರಿಶುದ್ಧರಾಗಬೇಕು. ಅರಣ್ಯವನ್ನು ಊರಾಗಿ ಮಾರ್ಪಡಬೇಕು, ಪರಿಶುದ್ಧರಾಗಿ ನಾವು ಮಾರ್ಪಡಬೇಕು ನಮ್ಮ ಶರೀರವನ್ನು. ಅದಕ್ಕೆ ಹೇಳಿದ್ದು, ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಲು ಬಿಡಬೇಡ, ನಾಶವಾದರೆ ನೀನೇ ನಾಶವಾಗ್ತೀಯ ಅಂತ. ಇದನ್ನು ಕೂಡ ಹಿಂದೆ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಹಾಗೆ ದೇವರು ನಮಗೆ ದರ್ಶನ ಕೊಡುವುದು ನಮ್ಮ ಶರೀರಕ್ಕೆ ಬರಲು, ನಮ್ಮ ಶರೀರದಲ್ಲಿ ವಾಸ ಮಾಡಲು, ನಮ್ಮನ್ನು ಆಶೀರ್ವಾದ ಮಾಡಲು. ಆಗ ದೇವರಿಗೆ ನೇರವಾಗಿ ನಮ್ಮ ಆಶೀರ್ವಾದಕ್ಕಾಗಿ ನಾವು ನಮ್ಮ ಶರೀರವನ್ನು ಒಪ್ಪಿಸಿಕೊಡ್ಬೇಕು ಅಂತಿದ್ರೆ ಅರ್ಥವಾಗಿದೆ. ಇಲ್ಲದಿದ್ದರೆ ದೇವರು ನಮ್ಮಿಂದ ದೂರ ಹೋಗ್ತಾನೆ, ದೇವರು ಕೈ ಬಿಡ್ತಾರೆ, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ನಾವು ಗುರಿಯಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಿಡಿಯಾಗಿ ತಿಳಿದುಕೊಳ್ಳುವಂತೆ ತಿಳಿಸಿದಕ್ಕಾಗಿ ಸ್ತೋತ್ರ. ಅವರೇನಾದರೂ ತಪ್ಪಿ ಹೋಗಿದ್ದಲ್ಲಿ ಅವರನ್ನು ಸರಿಪಡಿಸಿರಿ, ನಿಮ್ಮ ಪವಿತ್ರ ಆತ್ಮನ ಮೂಲಕ ಅವರನ್ನು ನಡೆಸಿರಿ. ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮ ವಾಕ್ಯವನ್ನು ಕೇಳಿ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಭೂಮಿ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿಯೂ ಜೀವಿಸುವಂತೆ ಅವರಲ್ಲಿ ನೀವು ಕಾರ್ಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಆಸ್ತಿ ಪಾಸ್ತಿ, ಪ್ರಾಣಿ ಪಕ್ಷಿಗಳನ್ನು, ವಾಹನಗಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಇಡೀ ಭೂಲೋಕವೇ ದೇವರ ಸಾಕ್ಷಿಯಾಗಲಿ. ಪರಲೋಕದಲ್ಲಿ ದೇವರ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಆಮೇನ್.